ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿನ್ನೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ ಮೇಲಂತೂ ಎಲ್ರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗಿದೆ. ಏನಾದ್ರೂ ವಿರಾಟ್ ಕೊಹ್ಲಿ ಬೇರೆ ಫಾರ್ಮ್ಯಾಟ್ಗೂ ಏನಾದ್ರೂ ಎಕ್ಸ್ಟೆಂಡ್ ಆಗ್ತಾರಾ, ರಿಟೈರ್ಮೆಂಟ್ ಇಂದ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ಸ್ವತಃ ವಿರಾಟ್ ಕೊಹ್ಲಿ ಅವರೇ ನಿನ್ನೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಬನ್ನಿ, ಏನ್ ಹೇಳಿದ್ರು ಮ್ಯಾಚ್ ಗೆದ್ದ ಮೇಲೆ ಪ್ಲೇಯರ್ ಆಫ್ ದ ಮ್ಯಾಚ್ ಅಥವಾ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಪಡೆಯುವಂತಹ ಸಂದರ್ಭದಲ್ಲಿ ನೋಡೋಣ. ಸೊ ವೆಲ್ ಟುಡೇ ವಾಸ್ ರಿಯಲಿ ನೈಸ್. ಒಳ್ಳೆ ಕೈಂಡ್ ಆಫ್ ಒಂದು ವಿಕೆಟ್ ಇತ್ತು. ಆರಂಭದಲ್ಲಿ ಒಂದು 20-25 ಓವರ್ ಸ್ವಲ್ಪ ಸ್ಲೋ ಡೌನ್ ಆಗಿತ್ತು. ಸೊ ಜಸ್ಟ್ ಫೆಲ್ಟ್ ಲೈಕ್ ಸ್ವಲ್ಪ ನಿತ್ತಾಡಬೇಕು, ಎಲ್ಲಾ ಬಾಲ್ಗೂ ಹೊಡೆಯಕ್ಕೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ನಾನು ಆಡಿದೆ. ಬೇರೆ ಏನು ನನ್ನ ತಲೆಯಲ್ಲಿ ಇರಲಿಲ್ಲ. ಜಸ್ಟ್ ಬಾಲ್ ಏನ್ ನನ್ನ ಕಡೆ ಬರ್ತಾ ಇದೆ, ಅದಕ್ಕೆ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಅನ್ನ ಆಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಅಫ್ಕೋರ್ಸ್ ನಾನು ಈ ಸ್ಪೇಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಇಂಥ ಸಿಚುವೇಶನ್ ಅಲ್ಲಿ ಆಡೋದು ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನಿಧಾನವಾಗಿ ನಾನು ರೋಹಿತ್ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡು ಹೋದ್ವಿ. ನನಗೆ ಎಲ್ಲಿವರೆಗೆ ನನ್ನ ಮೆಂಟಲ್ ಫಿಟ್ನೆಸ್ ಅಥವಾ ನಾನು ಈ ಗೇಮ್ ಅಲ್ಲಿ ನಾನು ಆಡಬಲ್ಲೆ, ಫಿಸಿಕಲಿ ನನಗೆ ಸಪೋರ್ಟ್ ಮಾಡ್ತಾ ಇದೆ, ನಾನು ಅಲ್ಲಿವರೆಗೂ ಕೂಡ ಹಾರ್ಡ್ ಪುಷ್ ಮಾಡ್ತಾ ಇರ್ತೀನಿ, ಪ್ರತಿದಿನ ಎಫರ್ಟ್ ಹಾಕ್ತಾ ಇರ್ತೀನಿ. ಸೊ ಕ್ರಿಕೆಟ್ ಯಾವತ್ತೂ ನನಗೆ ಮೆಂಟಲಿ ನನ್ನ ಫಿಟ್ನೆಸ್ ಲೆವೆಲ್ ಇರ್ಬೋದು, ಅಥವಾ ನನಗೆ ಕರೆಕ್ಟ್ ಆಗಿ ವಿಜುವಲೈಸ್ ಮಾಡಕ್ ಆಗ್ತಿಲ್ಲ ಗೇಮ್ ಅನ್ನ ಅಂತ. ಸೊ ಅಲ್ಲಿಂದ ಮೇ ಬಿ ನಾನು ಬೇರೆ ಯೋಚನೆ ಮಾಡ್ಬೋದು ಅಂತ ಕೂಡ ಅವ್ರು ಹೇಳಿದ್ದಾರೆ. ಜೊತೆಗೆ ರಾಂಚಿಗೆ ಕೂಡ ಬೇಗ ಬಂದಿದ್ರಿ ಏನು ಅಂತ ಕೇಳಿದಾಗ, ಇಲ್ಲ ನನ್ನ ಕಂಡೀಷನ್ ಅನ್ನ ಸ್ವಲ್ಪ ಸ್ಟಡಿ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಜೊತೆಗೆ ಐ ಆಮ್ 37. ಸೊ ಅದಕ್ಕೆ ನಿನ್ನೆ ನಾನು ಸ್ವಲ್ಪ ಬ್ರೇಕ್ ತಗೊಂಡೆ ಮ್ಯಾಚ್ ಮುಂಚಿನ ದಿವಸ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಬಾಡಿ ಅಂತ. ಸೊ ಇದ್ರ ಬಗ್ಗೆ ಮತ್ತೆ ಕಾಮೆಂಟೇಟರ್ ಕೇಳ್ತಾರೆ, ಮತ್ತೇನಾದ್ರೂ ಆಡ್ತೀರಾ, ಬೇರೆ ಫಾರ್ಮ್ಯಾಟ್ಗೆ ಏನಾದ್ರೂ ಯೋಚನೆ ಇದೆಯಾ, ODI ಬಿಟ್ಟು ನೀವು ಆಡೋದು ಬೇರೆ ಫಾರ್ಮ್ಯಾಟ್ ಅಲ್ಲೂ ಆಡ್ತೀರಾ ಅಂತ. ಇಲ್ಲ, ಸದ್ಯಕ್ಕೆ ನಾನು 300 ಆಡ್ ODI ಗೇಮ್ ಆಡಿದ್ದೀನಿ, 15-16 ವರ್ಷ ಆಗಿದೆ. ಸದ್ಯಕ್ಕಂತೂ ನಾನು ಬೇರೆ ಫಾರ್ಮ್ಯಾಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನನ್ನ ಫಿಸಿಕಲ್ ಎಬಿಲಿಟಿ ಅಥವಾ ನನಗೆ ಯಾವ್ದೀಗ ಒಂದು ಹೈ ಕೊಡ್ತಾ ಇದೆ ಕ್ರಿಕೆಟ್ ಅಲ್ಲಿ, ಸೊ ಅದನ್ನ ನಾನು ಆಡ್ತಾ ಇದ್ದೀನಿ. ಸೊ ಬೇರೆ ಯಾವುದೇ ಫಾರ್ಮ್ಯಾಟ್ ಬಗ್ಗೆ ಸದ್ಯಕ್ಕಂತೂ ಚಿಂತನೆ ಇಲ್ಲ. ದಿಸ್ ಇಸ್ ದ ಓನ್ಲಿ ಫಾರ್ಮ್ಯಾಟ್ ಐ ಆಮ್ ಪ್ಲೇಯಿಂಗ್, ODI ಮಾತ್ರ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಒಂದಂತೂ ಕ್ಲಿಯರ್, ಟೆಸ್ಟ್ಗೆ ರಿಟೈರ್ಮೆಂಟ್ ಇಂದ ಅಲ್ಲಿಗೆ ಒಂದಂತೂ ಕ್ಲಿಯರ್, ಟೆಸ್ಟ್ ರಿಟೈರ್ಮೆಂಟ್ ಇಂದ ಅವ್ರು ವಾಪಸ್ ಬರಲ್ಲ. ODI ಮಾತ್ರ ಆಡ್ತಾರೆ, T20 ಕೂಡ ಇಲ್ಲ. ನಮಸ್ಕಾರ.